ಅವಿನಾಶ್, ನಾನು ಈಗಾಗಲೇ ನನ್ನ ಜೊತೆಗೆ ನನ್ನ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಅವಿನಾಶ್ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು. ಒಂದಿಷ್ಟು ಪ್ರಶ್ನೆಗಳನ್ನ ಜನ RBIಗೂ ಕೂಡ ಕೇಳಿದ್ದಾರೆ. ಆ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಅದಕ್ಕೆ ಒಂದಿಷ್ಟು ಉತ್ತರವನ್ನ ಕೂಡ ಪಡ್ಕೊಳ್ತಾ ಇದ್ದೀನಿ ನಾನು. ಅದ್ರ ಜೊತೆಗೆ ಒಂದಿಷ್ಟು ಪ್ರಶ್ನೆಗಳು ನನ್ನನ್ನು ಕೂಡ ಕಾಡ್ತಾ ಇದೆ. ಈಗಾಗಲೇ ಅವಿನಾಶ್ ಅವರು ಹೇಳ್ತಾ ಇದ್ರು ನನಗೆ, ಬ್ಯಾಂಕಿಗೆ ಹೋಗಿ ಎಲ್ಲ ಡೆಪಾಸಿಟ್ ಮಾಡಬಹುದು, ಇಂತಿಷ್ಟು ನಮ್ಗೆ ಅಮೌಂಟ್ ಸಿಗುತ್ತೆ, ಏನೆಲ್ಲ ಮಾಹಿತಿಗಳನ್ನ ಕೊಡ್ತಾ ಇದ್ರು. ಆದ್ರೆ ಅವಿನಾಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ನಾನೇ ಖುದ್ದಾಗಿ ಹೋಗಿ ಬ್ಯಾಂಕ್ ನಲ್ಲಿ ಎಕ್ಸ್ಚೇಂಜ್ ಅನ್ನ ಮಾಡ್ಕೊಳ್ಬಹುದಾ, ಅಥವಾ ನನ್ನ ಸಂಬಂಧಿಕರು ಅಥವಾ ನನ್ನ ಗೆಳೆಯರನ್ನ ಯಾರನ್ನಾದ್ರೂ ಕಳಿಸಿ ಎಕ್ಸ್ಚೇಂಜ್ ಅನ್ನ ಮಾಡ್ಕೊಳ್ಬಹುದಾ? ಅರುಣ್, ತಾವೇ ಖುದ್ದಾಗಿ ಹೋಗೋದು ಒಳ್ಳೇದು. ತೀರಾ ಆಗ್ಲೇ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ರೆ, ಅಂದ್ರೆ ಒಂದ್ ವೇಳೆ ಬೇರೆ ಬೇರೆ ಊರಲ್ಲೆಲ್ಲೋ ಇರೋದು ಅಥವಾ ಆರೋಗ್ಯದ ಸಮಸ್ಯೆಯಿಂದಾಗ ನಾನು ಬ್ಯಾಂಕ್ವರೆಗೂ ಹೋಗೋಕ್ಕಾಗ್ತಾ ಇಲ್ಲ ಅನ್ನೋದಿದ್ರೆ, ಒಂದು ರಿಟರ್ನ್ ಅಥರೈಸೇಷನ್, ಅಂದ್ರೆ ನನ್ನ ಹಣವನ್ನ ಇಂಥವ್ರು ತಂದ್ಕೊಡ್ತಾ ಇದ್ದಾರೆ, ಇದನ್ನ ಡೆಪಾಸಿಟ್ ಮಾಡಿಕೊಂಡು ನೀವು ಬದಲಿ ಕೊಡಬೇಕು ಅನ್ನುವಂಥ ಒಂದು ಪತ್ರವನ್ನ ಬರ್ಕೊಟ್ರೆ, ಅದಕ್ಕೆ ಸೂಕ್ತ ದಾಖಲೆಯನ್ನ ಒದಗಿಸಿದ್ರೆ ಖಂಡಿತವಾಗ್ಲೂ ಬದಲಾಯಿಸ್ಕೊಳ್ಬಹುದು ಅವರು. ಆದ್ರೆ ಇನ್ನೊಂದು ಪ್ರಶ್ನೆ ಹೇಳುತ್ತೆ, ಈಗ ನನ್ನ ಹತ್ರ ಅಕೌಂಟ್ ಇಲ್ಲ, ಸೊ ಅಕೌಂಟ್ ಮಾಡಿಸ್ಕೊಳ್ಬಹುದು, ಅದು ಬೇರೆ ಆಯ್ತು. ಬಟ್ ಈಗ ನನ್ನ ಗೆಳೆಯರದ ಅಕೌಂಟ್ ಇದೆ, ನನ್ನ ಸಂಬಂಧಿಕರ ಅಕೌಂಟ್ ಇದೆ, ಆ ಅಕೌಂಟ್ ಅನ್ನ ಬಳಸ್ಕೊಂಡು ನಾನು ಅಮೌಂಟ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು ಅವಿನಾಶ್? ಖಂಡಿತ ಎಕ್ಸ್ಚೇಂಜ್ ಮಾಡ್ಬೋದು. ಬಟ್ ನಿಮ್ ಯಾರ್ದು ಅಕೌಂಟ್ ಹೋಲ್ಡರ್ ಇರ್ತಾರಲ್ಲ, ಅವ್ರದ್ದೊಂದು ಅನುಮತಿ ಪತ್ರವನ್ನ ನೀವು ತಗೊಳ್ಬೇಕು. ಅಂದ್ರೆ ನನ್ನ ಅಕೌಂಟ್ಗೆ ಹಾಕ್ಬಿಟ್ಟು ದುಡ್ಡು ತಗೊಬಿಟ್ರು, ನನ್ನ ಅಕೌಂಟ್ ಅಲ್ಲಿ ಹಾಕಿದ್ರು, ನನಗೆ ನಾಳೆ ಟ್ಯಾಕ್ಸ್ ಬಂತು, ನಾನು ಟ್ಯಾಕ್ಸ್ ಪೇಯರ್ ಲಿಸ್ಟ್ ಅಲ್ಲಿ ಇರಲಿಲ್ಲ, ಇಷ್ಟೊಂದು ಹಣ ನನ್ನಲ್ಲಿ ಟ್ರಾನ್ಸಾಕ್ಷನ್ ಆಗ್ಬಿಡ್ತು ನನ್ನ ಅಕೌಂಟ್ ಅಲ್ಲಿ ಅನ್ನುವಂತ ಆರೋಪ ಸಮಸ್ಯೆ ಬರ್ಬೋದು. ಆ ಕಾರಣಕ್ಕೆ ಕಡ್ಡಾಯವಾಗಿ ಆ ಅಕೌಂಟ್ ಹೋಲ್ಡರ್ ಅನುಮತಿ ಪತ್ರವನ್ನ ಕೊಟ್ಟರಷ್ಟೇ ಗೆಳೆಯರದಿರ್ಬೋದು, ಸಂಬಂಧಿಕರ ಅಕೌಂಟ್ ಅಲ್ಲಿ ಕೂಡ ಎಕ್ಸ್ಚೇಂಜ್ ಮಾಡಬಹುದು ಅವರು. ಓಕೆ, ಬಟ್ ಆದ್ರೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಇಷ್ಟು ದಿನ ನಾವು ATM ಇಂದ ತಗೊಳ್ತಾ ಇದ್ವಿ, ಒಂದೊಂದು ಬ್ಯಾಂಕ್ ಅಲ್ಲಿ 10,000 ತಗೊಳ್ಳೋದಿತ್ತು, ಆ ಅಮೌಂಟ್ ಅನ್ನ ನಾವು ತಗೊಳ್ತಾ ಇದ್ವಿ, ಸರಿ ಸುಮಾರು ಒಂದು 30-40 ಸಾವಿರದವರೆಗೂ ಕ್ಯಾಶ್ ಅನ್ನ ವಿಡ್ರಾ ಮಾಡ್ಕೊಳ್ತಾ ಇದ್ವಿ. 1 ಲಕ್ಷದವರೆಗೂ ಸಿಗುತ್ತೆ ಕೆಲವು ಬ್ಯಾಂಕ್ಗಳಲ್ಲಿ, ಅಮೌಂಟ್ ಜಾಸ್ತಿನೂ ಆಗುತ್ತೆ. ಬಟ್ ಈ ಅಮೌಂಟ್ ಅನ್ನ ಈಗ ಮತ್ತೆ ಅಷ್ಟೇ ಅಮೌಂಟ್ ಅನ್ನ ನಾನು ATM ಇಂದ ಪಡ್ಕೊಳ್ಬಹುದು, ಅಥವಾ ಅದಕ್ಕೂ ಏನಾದ್ರು ಲಿಮಿಟ್ ಇದೆಯಾ ಇವಾಗ? ಇಲ್ಲ, ಸದ್ಯಕ್ಕೆ ಅಂದ್ರೆ ಇವತ್ತು ನಾಳೆ ATM ಇರಲ್ಲ, ನಾಳಿದ್ರಿಂದ ನೀವು ಒಂದ್ ದಿನಕ್ಕೆ 2,000 ಮಾತ್ರ ಡ್ರಾ ಮಾಡ್ಬೋದು. 2,000ಕ್ಕಿಂತ ಜಾಸ್ತಿ ಹಣ ಡ್ರಾ ಆಗಲ್ಲ. ಇದು ನವೆಂಬರ್ 18ರವರೆಗೆ ಇರುತ್ತೆ. ಅದು ನವೆಂಬರ್ 18ರ ನಂತರ 4,000 ರೂಪಾಯಿವರೆಗೂ ಒಂದ್ ದಿನಕ್ಕೆ ಡ್ರಾ ಮಾಡ್ಬೋದು ಅವರು. ಬಟ್ ಒಂದು ಇದರಲ್ಲಿ ಇನ್ನೊಂದು ಪ್ರಶ್ನೆ ಎದ್ದೇಳುತ್ತೆ. ಈಗ ಎಲ್ಲೋ ಒಂದಿಷ್ಟು ಮೆಡಿಕಲ್ ಶಾಪ್ಗಳಲ್ಲೋ ಅಥವಾ ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಾರೆ, ಅಂತ ಸಂದರ್ಭದಲ್ಲಿ ಮೆಡಿಕಲ್ ಶಾಪಿಗೆ ಹೋಗಿರ್ತಾರೆ, ಅವರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ, ಕ್ಯಾಶ್ ವಿಡ್ರಾ ಮಾಡ್ಕೊಳ್ಬೇಕಾಗಿರುತ್ತೆ, ಅವ್ರ ಹತ್ರ ಎಲೆಕ್ಟ್ರಿಕಲ್ ಮಷಿನ್ ಇರಲ್ಲ, ಏನ್ ಮಾಡ್ಬೇಕು ಆ ಸಂದರ್ಭದಲ್ಲಿ? ಯೂಶಲಿ ಎಲೆಕ್ಟ್ರಿಕಲ್ ಮಷಿನ್ ಇದ್ದೇ ಇರುತ್ತೆ ಎಲ್ಲ ಕಡೆ, ಅಂತ ಕಡೆನೇ ಹೋಗಿ ಬೈ ಮಾಡಬೇಕು, ಅಂತ ಕಡೆನೇ ಮಾಡಬೇಕು, ಅದಿಲ್ಲದೆ ವಿಧಿ ಇಲ್ಲ. ಆದರೆ ನವೆಂಬರ್ 11ರ ರಾತ್ರಿ 12 ಗಂಟೆ ಹೊರಗಡೆ ತನಕ ಆಸ್ಪತ್ರೆ, ಪೆಟ್ರೋಲ್ ಬಂಕು, ಬಸ್ ಸ್ಟ್ಯಾಂಡ್ಗಳು, ರೈಲ್ವೆ ಸ್ಟೇಷನ್ನು, ಏರ್ಪೋರ್ಟು, ಇಲ್ಲಿ 500 ಮತ್ತು 1,000 ರೂಪಾಯಿ ನೋಟು ಚಲಾವಣೆ ಮಾಡಬಹುದು ಅವರು. ಓಕೆ, ಆದ್ರೆ ಇನ್ನೊಂದು ಪ್ರಶ್ನೆ ಹೇಳುತ್ತೆ, ಬ್ಯಾಂಕಿಗೆ ಹೋಗಿ ಅಥವಾ ವಿಡ್ರಾವಲ್ ಸ್ಲಿಪ್ ಅನ್ನ ಬಳಸ್ಕೊಂಡು ಅಥವಾ ಚೆಕ್ ಮೂಲಕವಾಗಿ ನಾನು ಇಂತಿಷ್ಟು ಹಣ ಪಡಿಬೇಕು ಅಂತ ಹೇಳಿ ಹಿಂದೆ ಇತ್ತು, ಈಗ ಅಷ್ಟೇ ಹಣವನ್ನ ನಾನು ಪಡ್ಕೊಳ್ಬಹುದಾ, ಹೇಗೆ? ಸದ್ಯದ ಮಟ್ಟಿಗೆ ಎಲ್ಲಿ ಎಷ್ಟನೇ ತಾರೀಕಿನವರೆಗೆ ಅಂತ ಹೇಳಿಲ್ಲ, ನೀವು ಚೆಕ್ ಕೊಟ್ಟು ಹಣ ಪಡಿಬಹುದು. ಆದ್ರೆ ಒಂದು ದಿನಕ್ಕೆ 10,000 ರೂಪಾಯಿ ಮಾತ್ರ. 10,000 ರೂಪಾಯಿಗಿಂತ ಜಾಸ್ತಿ ಹಣವನ್ನ ಡ್ರಾ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆ ಜೊತೆಗೆ ಅದು 10,000 ರೂಪಾಯಿ ಅಂದ್ರೆ ಡೈಲಿ 10,000 ರೂಪಾಯಿ ತೆಗೋಣ, ನೋ, ಅದಕ್ಕೂ ಚಾನ್ಸ್ ಇಲ್ಲ. ನೀವು ಒಂದು ವಾರದಲ್ಲಿ 20,000 ರೂಪಾಯಿವರೆಗೆ ಮಾತ್ರ ಚೆಕ್ ಅಥವಾ ಸ್ಲಿಪ್ ಇಂದ ಡ್ರಾ ಮಾಡ್ಬೋದು ಅವರು. ಓಕೆ, ಬಟ್ ಮಗದೊಂದು ಯೂಸ್ ಅನ್ನ ಕೂಡ ಮಾಡ್ತಾ ಇರ್ತಾರೆ, ಡೆಪಾಸಿಟ್ ಅನ್ನ ಮಾಡೋಕೆ ಡೆಪಾಸಿಟ್ ಮಷಿನ್ ಗಳಂತ ಇರುತ್ತೆ. ಆ ಡೆಪಾಸಿಟ್ ಗಳಲ್ಲಿ ಈಗಲೂ ಕೂಡ ಅಷ್ಟು ಅಮೌಂಟ್ ಅನ್ನ ನಾವು ಡೆಪಾಸಿಟ್ ಮಾಡಬಹುದಾ? ಎಷ್ಟು ಬೇಕಾದಷ್ಟು ಮಾಡಬಹುದು ಅದರಲ್ಲಿ? ಕ್ಯಾಶ್ ಡೆಪಾಸಿಟ್ ಮಿಷಿನ್ ಅಲ್ಲಿ ಮಾಡಬಹುದು. ಬಟ್ ನಿಮ್ಗೆ ಕ್ಯಾಶ್ ಡೆಪಾಸಿಟ್ ಮಾಡಿದ ತಕ್ಷಣ ಬೇರೆ ಹಣ ಬರೋದಿಲ್ಲ, ಅದು ನಿಮ್ಮ ಅಕೌಂಟ್ಗೆ ಜಮೆ ಆಗುತ್ತೆ. ಯಾವ ಅಕೌಂಟ್ಗೆ ಸೇರಬೇಕು ಅಂತ ನೀವು ಟೈಪ್ ಮಾಡಿ ಕ್ಯಾಶ್ ಡೆಪಾಸಿಟ್ ಮಿಷಿನ್ಗೆ ಹಣ ಹಾಕ್ತೀರಿ, ಅಂತಹ ಅಕೌಂಟ್ಗೆ ಹೋಗುತ್ತೆ. ಕ್ಯಾಶ್ ರೀಸೈಕಲರ್ ಮಿಷಿನ್ ಬೇರೆ ಇದೆ, ಹರಿದ ನೋಟುಗಳನ್ನು ತೆಗೆದುಕೊಳ್ಳಕ್ಕೆ ಇರುವಂಥದ್ದು, ಅಲ್ಲೂ ಕೂಡ ನೀವು ಹಣವನ್ನು ಡೆಪಾಸಿಟ್ ಮಾಡ್ಬೋದು. ಬಟ್ ಇದುವರೆಗೂ ಬೇರೆ ನೋಟನ್ನು ಕೊಡ್ತಿದ್ರು, ಆ ನೋಟು ಕೇವಲ 4,000 ರೂಪಾಯಿವರೆಗೆ ಮಾತ್ರ ಬರುತ್ತೆ, ಉಳಿದದು ನಿಮ್ಮ ಅಕೌಂಟ್ಗೆ ಜಮೆ ಆಗುತ್ತೆ ಅರುಣ್. ಓಕೆ, ಆದ್ರೆ ಇನ್ನೊಂದು ಪ್ರಶ್ನೆ ಎದ್ದೇಳುತ್ತೆ. ಇಷ್ಟು ದಿನ ನೆಟ್ ಬ್ಯಾಂಕಿಂಗ್ ಎಲ್ಲ ಮಾಡ್ತಾ ಇದ್ವಿ, ಮೊಬೈಲ್ ಬ್ಯಾಂಕಿಂಗ್ ಅನ್ನ ಬಳಸ್ಕೊಳ್ತಾ ಇದ್ವಿ, ಎಲೆಕ್ಟ್ರಾನಿಕ್ ಸ್ವೈಪ್ ಅನ್ನ ಕೂಡ ಮಾಡ್ತಾ ಇದ್ವಿ, ಕಾರ್ಡ್ ಸ್ವೈಪ್ ಅನ್ನ. ಇದೆಲ್ಲವೂ ಕೂಡ ನಾನು ಈಗಲೂ ಕೂಡ ಮಾಡಬಹುದಾ? ಅದರಲ್ಲಿ ಯಾವುದೇ ರೀತಿಯಾಗಿ ಅಡಚಣೆಗಳಿಲ್ಲ, ಎಷ್ಟು ಬೇಕಾದಷ್ಟು ವ್ಯವಹಾರ ಮಾಡಬಹುದಾ ಅವಿನಾಶ್? ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಫೋನ್ ಬ್ಯಾಂಕಿಂಗ್ ಇರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಇರ್ಬೋದು, ನೀವು RTGS ಇರ್ಬೋದು, ಎಲ್ಲ ಏನು ನೀವು ಕ್ಯಾಶ್ ಅನ್ನ ಮುಟ್ಟದೆ ನಡೆಸುವಂತ ಎಲ್ಲ ಹಣಕಾಸು ವ್ಯವಹಾರನ ಮಾಡಬಹುದು. ಆನ್ಲೈನ್ ಶಾಪಿಂಗ್ ಮಾಡಬಹುದು, ಬುಕ್ ಮಾಡಬಹುದು. ಇದಕ್ಕೆ ಯಾವುದೇ
ಕೊರತೆ ಮತ್ತೆ ಅಡೆತಡೆಗಳಿಲ್ಲ ಅರುಣ್. ಓಕೆ ಅವಿನಾಶ್, ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀನಿ. ಮತ್ತೊಂದಿಷ್ಟು ಪ್ರಶ್ನೆಗಳಿದೆ, ಅದಕ್ಕೂ ಕೂಡ ಉತ್ತರವನ್ನ ಪಡ್ಕೊಳ್ತೀನಿ. ಆದ್ರೆ ರಾಯಚೂರಿನಿಂದ ಬರ್ತಾ ಇರುವಂತಹ ಮಾಹಿತಿಯನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಕೂಡ ಒಂದು ರೀತಿ ಶಾಕ್ ಆಗ್ತಾ ಇದೆ. 500 ರೂಪಾಯಿ ಮತ್ತು 1000 ರೂಪಾಯಿ ನೋಟಿಗೋಸ್ಕರ ವ್ಯಾಪಾರಸ್ಥರು ಮತ್ತೆ ಗ್ರಾಹಕರ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ಗಲಾಟೆ ಕೂಡ ನಡೆದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಲ್ಲಿ ನನ್ನ ಸಹೋದ್ಯೋಗಿ ವಿಜಯ್ ಜಾಗಟ್ಕಲ್ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಮಾಹಿತಿಯನ್ನ ನೋಡಿ. ದೇಶದಲ್ಲಿ ಕಪ್ಪು ಹಣದ ಹಾವಳಿಯನ್ನ ತಡಲಿಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು 500 ಮತ್ತು 1000 ನೋಟುಗಳ ಚಲಾವಣೆಯನ್ನ ರದ್ದು ಮಾಡಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಕೂಡ ಏನು ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈಗ ರಾಯಚೂರಿನ ತರಕಾರಿ ಮಾರುಕಟ್ಟೆಯಲ್ಲಿದ್ದೀವಿ. ಇಲ್ಲಿ ಕೂಡ ಏನು ಎಂದಿನಂತೆ ವ್ಯಾಪಾರ ಸುಗಮವಾಗಿ ನಡೀತಾ ಇದೆ. ಆದ್ರೆ ಇಲ್ಲಿ ತೊಂದರೆ ಆಗಿರುವಂತದ್ದು 500 ಮತ್ತು 1000 ನೋಟುಗಳನ್ನ ಕೆಲ ವ್ಯಾಪಾರಿಗಳು ತೆಗೆದುಕೊಳ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಗ್ರಾಹಕರು ಪರದಾಡ್ತಿರೋದು ಇಲ್ಲಿ ನಾವು ಕಾಣಬಹುದಾಗಿದೆ. ಏನು ರಾಯಚೂರಿನ ಏನು ಮುಖ್ಯವಾದಂತಹ ತರಕಾರಿ ಮಾರುಕಟ್ಟೆ ಇದು. ಇಲ್ಲಿ ಸಾಕಷ್ಟು ಜನ ಗ್ರಾಹಕರು ತರಕಾರಿ ಕೊಳ್ಳಿಕ್ಕೆ ಬರ್ತಾರೆ. ಜೊತೆಗೆ ರಾಯಚೂರಿನಲ್ಲಿ ಇರ್ತಕ್ಕಂಥ ಎಲ್ಲಾ ATMಗಳು ಕೂಡ ಈಗಾಗಲೇ ಮುಚ್ಚಿರುವಂತದ್ದು. ಇವತ್ತು ಮತ್ತು ನಾಳೆ ATMಗಳು ನಿರ್ವಹಿಸೋದಿಲ್ಲ ಅನ್ನುವಂತ ಮಾಹಿತಿ ಪ್ರಕಾರ ಈಗಾಗಲೇ ATMಗಳನ್ನ ಬಂದ್ ಮಾಡಲಾಗಿದೆ. ಮತ್ತು ಕೆಲವು ಹಾಲಿನ ಕೇಂದ್ರಗಳಲ್ಲೂ ಕೂಡ ಜನ ಪರದಾಡುವಂತ ಸ್ಥಿತಿ ಇದೆ. ಈಗ ಇಲ್ಲಿ ನಮ್ಮ ಜೊತೆ ಸಾಕಷ್ಟು ಜನ ಗ್ರಾಹಕರು ಇದ್ದಾರೆ, ಮತ್ತೆ ಇಲ್ಲ ವ್ಯಾಪಾರಿಗಳಿದ್ದಾರೆ. 500 ರೂಪಾಯಿ ನೋಟ್ಗಳನ್ನ ಇವರು ಪಡಿತಾ ಇದಾರಾ ಇಲ್ವಾ ಅನ್ನೋ ಬಗ್ಗೆ ಮಾಹಿತಿಯನ್ನ ನಾವು ತೆಗೆದುಕೊಳ್ಳೋಣ. ಸರ್, ನಿಮ್ಮ ಹೆಸರು? ಮೊಹಮ್ಮದ್ ಕಾಸಿಂ ಸರ್. ನಾನು ವ್ಯಾಪಾರಿ ಸರ್. 500,000 ನೋಟ್ಗಳನ್ನ ಪಡಿತಾ ಇದ್ದೀರಾ ನೀವು? ಹೌದು ಸರ್, ಪಡಿತೀವಿ. ಅಂದ್ರೆ ಈಗ ಸಾರ್ ತಗೊಂಡ್ ಕಾಸು ಹೇಳಬಾರ ಗೌರ್ಮೆಂಟ್. ಈಗ ನಾವು ಏನ್ ಮಾಡ್ಬೇಕು ಸರ್? ಇವ್ರ ಹತ್ರ ನಾವು ಮಾಲ್ ತಗೊಂಡಿವಲ್ಲ, ಇವ್ರಿಗೆ ರೊಕ್ಕ ಕೊಟ್ರಿ, ಇವ್ರಿಗೆ ಬ್ಯಾಡ್ರಿ ನಮ್ಗೆ ನಾಳೆ ಇಂಟಿಮೇಷನ್ ಬಂದದ 500,000 ಕೊಡಬೇಡ ಅಂತಾರ. ನಮ್ಮ ಹತ್ರ ಇವೇ ನೋಟ್ ಅವ. ಈಗ ನಾವು ಏನ್ ಮಾಡ್ಬೇಕ್ರಿ? ನಾವು ವ್ಯವಹಾರ ಮಾಡೋರು ಇವ್ರಿಗೆ ಕೊಡ್ತೀವಿ. ನಾವು ಇವ್ರು ಕೊಡ ತಗೊಂಡ್ರೆ ಇಲ್ರಿ ನಮ್ಗೆ 500 ರೂಪಾಯಿ 1000 ರೂಪಾಯಿ ನೋಟ್ ಕೊಡ್ಬೇಡ್ರ ಅನ್ಕತ್ತಾರೆ. ಮತ್ತೆ ನಾವು ಏನು ಆಲೋಚನೆ ಮಾಡಬೇಕು? ಯಾರು ಕೇಳಬೇಕು? ಈಗ 500,000 ನೋಟ್ಗಳನ್ನ ಬದಲಾಯಿಸಕ್ಕೆ ಇನ್ನು ಸಮಯ ಇರೋದ್ರಿಂದ ವ್ಯಾಪಾರಿಗಳು ಪಡಿತಾ ಇದ್ದಾರೆ ಅಂತ ಮಾತಾಡ್ತಾರೆ. ಗ್ರಾಹಕರು ನಿಜವಾಗ್ಲೂ ಕೂಡ ಏನು ಇದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ಅನ್ನೋದನ್ನ ಕೇಳೋಣ. ಸರ್, ನಿಮ್ಮ 500,000 ನೋಟ್ ರೂಪಾಯಿಗಳನ್ನ ಪಡಿತಾ ಇದ್ದಾರೆ ವ್ಯಾಪಾರ ಒಳ್ಳೆ ತಗೊಳ್ತಾ ಇಲ್ಲ. ಅದೇ ಕೇಳಾಕತ್ರಿ, ಹೇಗೆ ಮಾಡೋದು? ಯಾರು ಒಳ್ಳೆ ಅಂತ ನಿನ್ನೆ ಅಲೌನ್ಸ್ ಹೋದಾಗ ಯಾರು ಒಳ್ಳೆ ಅಂತ ಹೇಳ್ತಾರೆ. ತಗೊಂತಿಲ್ಲ 500,000 ರೂಪಾಯಿ ನೋಟ್ ಒಳ್ಳೆ ಅಂತ ಇದೇ ಇಲ್ಲ. ಬೆಳಗ್ಗೆ ಎದ್ರೆ ಸರ್ ಹಾಲಿಗೆ ಎಲ್ಲ ಅವರೇ ಬರ್ತಾರೆ. 500 ರೂಪಾಯಿ ನೋಟ್ ಹಿಡ್ಕೊಂಡೇ ಬರ್ತಾರೆ. ಯಾರು ನೋಡಿದ್ರು ತಗೊಂತಾ ಇಲ್ಲ. ಮಾರ್ಕೆಟಲ್ಲಿ ಬಂದ್ರು ತಗೊಂತಾ ಇಲ್ಲ. ಬಹಳ ತೊಂದರೆ ಆಗ್ಬಿಟ್ಟಿದೆ ಇದು. ಒಟ್ಟಾರೆಯಾಗಿ ಏನು ಒಂದ್ ರೀತಿಯ ಮಿಶ್ರ ಪ್ರತಿಕ್ರಿಯೆಗಳು ಇಲ್ಲಿ ವ್ಯಕ್ತ ಆಗಿರುವಂತದ್ದು. ಕೆಲ ವ್ಯಾಪಾರಿಗಳು 500,000 ನೋಟ್ಗಳನ್ನ ಪಡಿತಾ ಇದ್ದಾರೆ, ಇನ್ನು ಕೆಲವರು ಪಡಿತಾ ಇಲ್ಲ. ಹೀಗಾಗಿ ಏನು ಏಕಾಏಕಿ ನಿನ್ನೆ ತೆಗೆದುಕೊಂಡಂತ ನಿರ್ಧಾರ ಏನಿದೆ ಅದರಿಂದಾಗಿ ಗ್ರಾಹಕರು ಒಂದ್ ರೀತಿಯಲ್ಲಿ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಮತ್ತು ಕೆಲವು ಕಡೆ ಅದು ಏನು ನೋಟ್ ಚಲಾವಣೆ ಆಗ್ತಾ ಇರೋದ್ರು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟ್ಕಲ್, ಪಬ್ಲಿಕ್ ಟಿವಿ, ರಾಯಚೂರು. ಇದು ರಾಯಚೂರಿನಿಂದ ನನ್ನ ಸಹೋದ್ಯೋಗಿ ವಿಜಯ್ ಜಾಗಟ್ಕಲ್ ಕೊಟ್ಟಂತ ಮಾಹಿತಿ. ಇನ್ನು ತುಮಕೂರಿನಿಂದ ಕೂಡ ನನ್ನ ಸಹೋದ್ಯೋಗಿ ಅನಂತರಾಮಯ್ಯ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ನೋಡಿ. 30,000 ರು ಮುಖಬೆಲೆಯ ನೋಟುಗಳು ಏನು ಇನ್ಮೇಲೆ ಚಲಾವಣೆ ಆಗಲ್ಲ, ಅವುಗಳು ಸ್ಥಗಿತವಾಗ್ತವೆ ಅಂತ ಹೇಳ್ಬಿಟ್ಟು ರಾತ್ರಿಯಿಂದ ಒಂದು ಸುದ್ದಿ ಈ ದೇಶಾದ್ಯಂತ ಹರಡ್ತಿದ್ದಂತೆ ಜನರು ಒಂದು ರೀತಿಯಾಗಿ ಗಾಬರಿಗೆ ಒಳಗಾದ್ರು ಅಂತಲೇ ಹೇಳ್ಬೋದು. ತುಮಕೂರಿನಲ್ಲಿಯೂ ಸಹಿತ ಅದರ ಒಂದು ಪರಿಣಾಮ ರಾತ್ರಿಯಿಂದಲೂ ಸಹಿತ ಬೀರಿದೆ. ರಾತ್ರಿಯಿಂದಲೂ ಜನ ಕೆಲವರು ಏನು ನೋಟುಗಳನ್ನು ಬದಲಾವಣೆ ಮಾಡಿಕೊಳ್ಳೋಕೆ ATMಗಳ ಮುಂದೆ ಇದ್ರು. ಅದರ ಪರಿಣಾಮ ಮುಂಜಾನೆ ಏನು ವ್ಯಾಪಾರ ವಹಿವಾಟಿನ ಮೇಲೆ ಖಂಡಿತವಾಗಿಯೂ ಬೀಳುವಂತಹ ಚಾನ್ಸಸ್ ಇತ್ತು. ಬನ್ನಿ ತುಮಕೂರಿನಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡೋಣ. ಸರ್, ನೀವು ಇವಾಗ ರಾತ್ರಿಯಿಂದಲೂ ಸಹಿತ ಈ ಒಂದು ನೋಟು ಬದಲಾವಣೆ ಬಗ್ಗೆ ನೀವು ಕೇಳ್ಪಟ್ರಿ. ಏನು ಸಮಸ್ಯೆ ಆಗಿದೆ ಈಗ 500,000 ರೂಪಾಯಿ ಮುಖಬೆಲೆ ನೋಟುಗಳ ಬದಲಾವಣೆ? ಜನಸಾಮಾನ್ಯರಿಗೆ ಏನಾಗುತ್ತೆ ಅಂದರೆ ಎಲ್ಲರೂ 500, 1000 ಇಂಥವನ್ನೇ ಇಟ್ಕೊಂಡಿರ್ತಾರೆ. 100 ರೂಪಾಯಿನೋ 50 ರೂಪಾಯಿನೋ ಕಮ್ಮಿ ಇರ್ತದೆ ಅವ್ರ ಹತ್ರ. ಅಂಥ ಸಂದರ್ಭಗಳಲ್ಲಿ ಈಗ ದಿನಸಿ ಅಂಗಡಿಗಳೇ ಆಗಲಿ, ಹಾಲಿನ ಡೈರಿಗಳೇ ಆಗಲಿ, ಪ್ರತಿಯೊಂದು ಪರ್ಚೇಸಸ್ಗೆ ಹೋದಾಗ 500 ರೂಪಾಯಿ 1000 ರೂಪಾಯಿ ಬೇಡ ಅಂದಾಗ ಅವರು ಬರೀ 100 ರೂಪಾಯಿ 50 ರೂಪಾಯಿ ಇಲ್ದಲೇ ಇದ್ದವಂಥವ್ರಿಗೆ 10 ರೂಪಾಯಿ 20 ರೂಪಾಯಿ ಇಲ್ದಲೇ ಇದ್ದಂಥ ಜನಸಾಮಾನ್ಯರಿಗೆ ತುಂಬ ತೊಂದರೆ. ಇದಕ್ಕೊಂದು ಸ್ವಲ್ಪ ಸಮಯ ಕೊಟ್ಟು ಮಾಡಿದರೆ ಭಾಳ ಒಳ್ಳೆಯ ಯೋಜನೆ ಇದು. ಅದು ಸ್ವಲ್ಪ ಜನಸಾಮಾನ್ಯರ ದೃಷ್ಟಿ ಇಟ್ಕೊಂಡು ಮಾಡಬೇಕಾಗಿತ್ತು ಅಂತ ನನಗೆ ಅನಿಸುತ್ತೆ. ಈಗ ನೋಟ್ಗಳು ಮಾರ್ಕೆಟಿನಲ್ಲಿ ನೋಟ್ಗಳು ತಾಂತಿದ್ದಾರೋ ಅಥವಾ ಏನು ಇಲ್ಲ ನಾವು ನೋಟ್ ತಗೊಳಲ್ಲ ಅಂತ ಹೇಳ್ತಿದ್ದಾರೆ? ಇಲ್ಲ, ತಗೊಂತಾರೆ. ಕೆಲವೊಂದು ಕಡೆ ತಗೊಂತಾರೆ, ಕೆಲವೊಂದು ಕಡೆ ತಗೊಂತಾ ಇಲ್ಲ. ಎಸ್ಪೆಷಲಿ ಆಟೋದವರು ಮತ್ತು ಬಸ್ನಲ್ಲಿ ತುಂಬ ತೊಂದರೆ ಆಗುತ್ತೆ ಇದರಿಂದ. ಪೆಟ್ರೋಲ್ ಬಂಕಲ್ಲೆಲ್ಲ ಯಾವ ಥರ ಇದೆ? ಪೆಟ್ರೋಲ್ ಬಂಕಲ್ಲೆಲ್ಲ ತಗೊಂತಾ ಇದ್ದಾರೆ. ಅವರು 100 ರೂಪಾಯಿ ಕೇಳಿದ್ರೆ 100 ರೂಪಾಯಿಗೆ 500 ರೂಪಾಯಿ 1000 ರೂಪಾಯಿ ನೋಟ್ ಕೊಟ್ಟರೆ 200 ರೂಪಾಯಿಗೆ ಹಾಕ್ತೀವಿ ಅಂತಾರೆ. 500 ರೂಪಾಯಿ ಅವರು ನೋಟ್ ಕೊಡ್ತಾರೆ, ಅವಾಗ ನಾವು ತಗೊಳಲ್ಲ. 300 ರೂಪಾಯಿ ಹಿಂಗೆ ಹಾಕ್ಸ್ಕೊಬೇಕಾಗ್ತದೆ ಪೆಟ್ರೋಲನ್ನು. 500 ರೂಪಾಯಿ ತಗೊಂಡೋದ್ರೆ 200 ರೂಪಾಯಿಗೆ ಹಾಕ್ತಾರೆ. 100 ರೂಪಾಯಿಗೆ 50 ರೂಪಾಯಿಗೆ ಅಂದರೆ ಅವರು ಹಾಕ್ತಾ ಇಲ್ಲ. ಇದು ಏನು ತುಮಕೂರಿನ ಒಂದು ಪರಿಸ್ಥಿತಿ ಅಂದರೆ
ಏಕಾಏಕಿ ಏನು ನೋಟುಗಳನ್ನು ನಿಲ್ಲಿಸಿತ್ತು ಒಂದು ರೀತಿ ಜನರಿಗೆ ಅಂದರೆ ಅವರ ಒಂದು ದಿನನಿತ್ಯ ವ್ಯಾಪಾರ ವಹಿವಾಟಕ್ಕೆ ಒಂದು ಚಿಲ್ಲರೆ ಸಮಸ್ಯೆ ಒಂದು ಕಡೆ ಉದ್ಭವಿಸಿದರೆ ಇನ್ನೂ ಕೆಲವು ಕಡೆ ಏನು ನೋಟುಗಳನ್ನು ತಗೊಂತಾ ಇದ್ದಾರೆ. ಆದರೆ ಅವರಿಗೆ ಅಂದರೆ ಏಕಾಏಕಿ ಎಲ್ಲರೂ ಸಹಿತ ಏಕಾಏಕಿ ಬಂದ್ಬಿಟ್ಟು 500,000 ನೋಟುಗಳನ್ನು ಕೊಡೋದ್ರಿಂದ ಚಿಲ್ಲರೆ ಕೊಡೋದು ಒಂದು ರೀತಿ ವ್ಯಾಪಾರಸ್ಥರಿಗೂ ಸಹಿತ ಕಷ್ಟ ಆಗಿದೆ. ಕ್ಯಾಮರಾಮನ್ ಕುಮಾರಸ್ವಾಮಿ ಜೊತೆ ಅನಂತರ ಪಬ್ಲಿಕ್ ಟಿವಿ ತುಮಕೂರು. ಎಲ್ಲ ಸುದ್ದಿಗಳನ್ನು ಆಮೇಲೆ ನೋಡೋಣ. ಮೊದಲು ನಿಮ್ಮ ಸುದ್ದಿ 500 ರೂಪಾಯಿ ಹಾಗೂ 1000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಇಂದು ರಾತ್ರಿ ಮಧ್ಯರಾತ್ರಿ 12 ಗಂಟೆಯಿಂದ ನಿಷೇಧ ಮಾಡಲಾಗಿದೆ. ಇವತ್ತು ರಾತ್ರಿಯ ನಂತರ ಈ ನೋಟುಗಳು ಕೇವಲ ಕಾಗದವಾಗತ್ತೆ ಅಷ್ಟೇನೇನೆ. ಯಾರ ಹತ್ರನಾರು ಇದ್ದರೆ ನಾವೇನು ಮಾಡಬೇಕು ಅಂತ ಎದೆ ಒಡೆದುಕೊಂಡು ಈಗಲೇ ಗಾಬರಿ ಪಟ್ಕೊಳ್ಬೇಕಾಗಿಲ್ಲ. ನೆನೆ ಮಾಸ್ತಿಗುಡಿ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಾ ಇತ್ತು. ಇಬ್ಬರು ಖಳನಟ ಕಲಾವಿದರು ಮೇಲಿಂದ ಹಾರಿ ಬಿದ್ದಾಗ ಅದಾದ್ಮೇಲೆ ಅವ್ರು ಎಲ್ಲಿ ಹೋದ್ರು, ಅವರ ದೇಹ ಕೂಡ ಇನ್ನೂ ಸಿಕ್ಕಿಲ್ಲ. ರಕ್ಷಣಾ ಕಾರ್ಯಾಚರಣೆ ಒಂದ್ ಕಡೆ ನಡೀತಾ ಇದೆ. ಎಲ್ಲವೂ ಕೂಡ 28 ಗಂಟೆಗಳ ಸತತವಾಗಿ ಎಲ್ಲ ವಿಜುವಲ್ಸ್ ಮತ್ತು ಇನ್ಫಾರ್ಮೇಶನ್ ಮಾಹಿತಿಗಳನ್ನು ನಿಮಗೆ ಕೊಡಿಸ್ತಾ ಇದ್ದೀವಿ ನಾವು.